22 ರಾಜ್ಯಗಳಿಗೆ ಲಗ್ಗೆ ಇಟ್ಟ ಎಸ್ಐಆರ್ಗೆ ಇಲ್ಲಿವರೆಗೂ 1.7 ಕೋಟಿ ಮತಗಳು ಬಲಿಯಾಗಿದೆ. ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. ಪ್ರಜಾತಂತ್ರವನ್ನ ಕೊಲ್ಲೋ ಅಸ್ತ್ರ ಅಂತಾನೆ ಕರೆಯಲಾಗೋ ಪೆಡಂಭೂತ ಅದು ಎಸ್ಐಆರ್. ಬಿಹಾರದಲ್ಲಿ ಭಾರಿ ವಿವಾದ, ಆತಂಕವನ್ನ ಸೃಷ್ಟಿ ಮಾಡಿ ಲಕ್ಷಾಂತರ ಮತದಾರರನ್ನ ಹೊರಗಿಟ್ಟಿದ್ದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಈಗ ದೇಶದ 22 ರಾಜ್ಯಗಳಿಗೂ ಕೂಡ ಕಾಲಿಟ್ಟಿದೆ. ಎಡವಟ್ಟುಗಳನ್ನ ಸೃಷ್ಟಿ ಮಾಡಿರೋ ಎಸ್ಐಆರ್ ದೇಶದ ಶ್ರೇಷ್ಠ ಚಿಂತಕರಿಗೆ ವಿಚಾರಣೆಗೆ ನೋಟಿಸ್ ಅನ್ನ ಕೊಟ್ಟಿತ್ತು. ಒಂದ್ ವೇಳೆ ಮಹಾತ್ಮ ಗಾಂಧೀಜಿಯವರೇನಾದ್ರೂ ಬದುಕಿದ್ರೆ ಅವ್ರಿಗೂ ಕೂಡ ಈ ಎಸ್ಐಆರ್ ಭೂತ ಬಿಡ್ತಾ ಇರಲಿಲ್ಲ. ದೇಶವಾಸಿಗಳಿಗೆ ಸಂಕಷ್ಟ ಎದುರಾಗಿರೋದು ದುರಂತ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಬಳಿಕ 9 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮತದಾರರ ಒಟ್ಟು ಸಂಖ್ಯೆಯಲ್ಲಿ 1.70 ಕೋಟಿ ಇಳಿಕೆ ಕಂಡಿದೆ. ಹೌದು, ಮತದಾರರ ಪಟ್ಟಿಯಿಂದ ಭಾರಿ ಸಂಖ್ಯೆಯ ಮತದಾರರನ್ನ ಚುನಾವಣಾ ಆಯೋಗ ಹೊರದಬ್ಬಿದೆ. ಆಯೋಗದ ಅಧಿಕೃತ ಬಿಡುಗಡೆಯ ಪ್ರಕಾರ ಗುಜರಾತ್ನಲ್ಲಿ ಅತಿ ಹೆಚ್ಚು ಮತದಾರರನ್ನ ಪಟ್ಟಿಯಿಂದ ಕೈಬಿಡಲಾಗಿದೆ. ಎಸ್ಐಆರ್ ನಡೆದ 6 ರಾಜ್ಯಗಳ ಪೈಕಿ ಗುಜರಾತ್ ಅತಿ ಹೆಚ್ಚು 68,12,711 ಮತದಾರರನ್ನ ಆಯೋಗ ಹೊರಹಾಕಿದೆ. ಎಸ್ಐಆರ್ಗಿಂತ ಮೊದಲು ಗುಜರಾತ್ನಲ್ಲಿ 5,08,43,436 ಮತದಾರರು ಇದ್ರು. ಇದೀಗ 4,40,30,725ಕ್ಕೆ ಇಳಿಸಲಾಗಿದೆ. ಇನ್ನು ಮಧ್ಯಪ್ರದೇಶದಲ್ಲಿ 34,25,078 ಮತದಾರರ ಹೆಸರನ್ನ ಅಳಿಸಲಾಗಿದ್ದು, ಮತದಾರರ ಸಂಖ್ಯೆ 5,74,06,143ರಿಂದ 5,39,81,065ಕ್ಕೆ ಇಳಿದಿದೆ. ರಾಜಸ್ಥಾನದಲ್ಲಿ ಮತದಾರರ ಸಂಖ್ಯೆ 5,46,56,215ರಿಂದ 5,15,19,929ಕ್ಕೆ ಇಳಿದಿದೆ. ಛತ್ತೀಸ್ಗಢದಲ್ಲಿ 2,12,30,737ರಿಂದ 1,87,30,914ಕ್ಕೆ ಇಳಿಕೆಯಾಗಿದೆ. ಕೇರಳದಲ್ಲಿ 2,78,50,855ರಿಂದ 2,69,53,644ಕ್ಕೆ ಇಳಿಸಲಾಗಿದೆ. ಗೋವಾದಲ್ಲಿ 11,85,034ರಿಂದ 10,57,566ಕ್ಕೆ ಕಡಿತಗೊಂಡಿದೆ. ಕೇಂದ್ರಾಡಳಿತ ಪ್ರದೇಶಗಳಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಮತದಾರರ ಸಂಖ್ಯೆ 3,10,404ರಿಂದ 2,58,040ಕ್ಕೆ ಇಳಿದಿದ್ರೆ, ಪುದುಚೇರಿಯಲ್ಲಿ 10,21,578ರಿಂದ 9,44,211ಕ್ಕೆ ಇಳಿದಿದೆ. ಇನ್ನು ಲಕ್ಷದ್ವೀಪದಲ್ಲಿ 57,813ರಿಂದ 57,607ಕ್ಕೆ ಇಳಿಸಲಾಗಿದೆ. ಗುಜರಾತ್, ಪುದುಚೇರಿ, ಲಕ್ಷದ್ವೀಪ, ರಾಜಸ್ಥಾನ, ಛತ್ತೀಸ್ಗಢ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಗೋವಾ ಮತ್ತು ಕೇರಳ ಮುಖ್ಯ ಚುನಾವಣಾ ಅಧಿಕಾರಿಗಳು ಈ ವಾರದಲ್ಲಿ ಹಂಚಿಕೊಂಡ ದತ್ತಾಂಶದ ಪ್ರಕಾರ ಕಳೆದ ವರ್ಷ ಅಕ್ಟೋಬರ್ 27ರಿಂದ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗೋ ಮೊದಲು ಅವರ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿತ್ತು ಅಂದರೆ 21.45 ಕೋಟಿಗಿಂತನೂ ಹೆಚ್ಚಿತ್ತು. ಎಸ್ಐಆರ್ ನಡೆಸಿ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿದ ನಂತರ ಅದು 19.75 ಕೋಟಿಗೆ ಇಳಿದಿದೆ. ಹಾಗಾಗಿ 1.70 ಕೋಟಿಗೂ ಹೆಚ್ಚು ಮತದಾರರ ಸಂಖ್ಯೆ ಕಡಿಮೆಯಾಗಿದೆ. ಮೊದಲ ಹಂತದಲ್ಲಿ ಬಿಹಾರದಲ್ಲಿ ಎಸ್ಐಆರ್ ನಡೆಸಿದ ಚುನಾವಣಾ ಆಯೋಗ, ಎರಡನೇ ಹಂತದಲ್ಲಿ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು 60 ಕೋಟಿ ಮತದಾರರನ್ನ ಒಳಗೊಂಡಂತೆ ಈ ಪ್ರಕ್ರಿಯೆ ಕೈಗೊಂಡಿದೆ. ಈ ಪೈಕಿ ಫೆಬ್ರವರಿ 14ರಂದು ಗುಜರಾತ್ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ಪುದುಚೇರಿ ಹಾಗೂ ಲಕ್ಷದ್ವೀಪದ ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಿದೆ. ಫೆಬ್ರವರಿ 21ರಂದು ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಕೇರಳ, ಗೋವಾ ರಾಜ್ಯಗಳು ಹಾಗೆಯೇ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅಂತಿಮ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ. ಈ ಮೂಲಕ 3 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 7 ರಾಜ್ಯಗಳ ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಂಡಂತೆ ಆಗಿದೆ. ಇನ್ನು ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನ ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಬೇಕಿದೆ. ದೇಶದ ಉಳಿದ 40 ಕೋಟಿ ಮತದಾರರು 17 ರಾಜ್ಯಗಳು ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಳಗೊಳ್ಳಲಿದ್ದಾರೆ. ಅಸ್ಸಾಂನಲ್ಲಿ ಎಸ್ಐಆರ್ ಬದಲಿಗೆ ಕೈಗೊಂಡಿರೋ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ
ಫೆಬ್ರವರಿ 10ರಂದು ಪೂರ್ಣ ಆಗಿದೆ. ವಿವಿಧ ಕಾರಣಗಳಿಂದಾಗಿ 9 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಎಸ್ಐಆರ್ ವೇಳಾಪಟ್ಟಿಯಲ್ಲಿ ಆಗಾಗ ಬದಲಾವಣೆಗಳನ್ನು ಮಾಡಲಾಗಿದೆ. ಬಿಹಾರದಂತೆ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದಲ್ಲಿ ಈ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡಿ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದಾವೆ. ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ ಹಾಗೂ ತಮಿಳುನಾಡಿನಲ್ಲಿ ಎಸ್ಐಆರ್ ನಡೀತಾ ಇದೆ. ಈ ತಿಂಗಳ ಕೊನೆಯಲ್ಲಿ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುವುದು ಅಂತ ಆಯೋಗ ಕೂಡ ತಿಳಿಸಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.